RCBಯ ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಮತ್ತು ಹೇಗೆ ಅನ್ನುವಂಥದ್ದು ಇನ್ನೂ ಕೂಡ ಚಿದಂಬರ ರಹಸ್ಯವಾಗಿ ಉಳಿತಾ ಇದೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. RCB ಸೆಲೆಬ್ರೇಷನ್ಗೆ ಅನುಮತಿ ಕೊಟ್ಟಿದ್ದು ಯಾರು ಮತ್ತು ಹೇಗೆ ನೋಡ್ತಾ ಹೋಗೋಣ. ಮೊನ್ನೆ ಕಾಲ್ ತುಳಿತ ನಡೀತಲ್ಲ, ಆಯ್ತಲ್ಲ ಕಾಲ್ ತುಳಿತ, 11 ಜನ ಸಾವನ್ನಪ್ಪಿದ್ರಲ್ಲ RCBಯ ಸೆಲೆಬ್ರೇಷನ್ ವಿಚಾರವಾಗಿ. ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಮತ್ತು ಹೇಗೆ ಪರ್ಮಿಷನ್ ತಗೊಂಡ್ರು, ಅದಕ್ಕೆ ಕಂಡೀಷನ್ ಗಳನ್ನ ಹಾಕಿದ್ರ, ಇದನ್ನ ನೋಡ್ತಾ ಹೋಗೋಣ. ಅನುಮತಿ ಕೊಟ್ಟಿದ್ರು ಅಂದ್ರೆ ಯಾವ ಆಧಾರದಲ್ಲಿ ಅನುಮತಿ ಕೊಟ್ಟಿದ್ರು? ಒಂದು ಕಡೆ CID ತನಿಖೆ ಅಂತಾರೆ, ಮತ್ತೊಂದು ಕಡೆ ನ್ಯಾಯಾಂಗ ತನಿಖೆ ಅಂತಾರೆ. ಅದರ ಜೊತೆಗೆ ಮ್ಯಾಜಿಸ್ಟ್ರೇರಿಯಲ್ ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇದೆ. ಏನಾಯ್ತು ಹಾಗಾದ್ರೆ ಅವತ್ತು? ಇದರ ಮಧ್ಯ ಘಟನೆಗೆ ಕಾರಣರಾದವರ ಸಸ್ಪೆಂಡ್ ಪರ್ವ ಕಂಟಿನ್ಯೂ ಆಗಿದೆ. KSCS ಸೆಲೆಬ್ರೇಷನ್ಗೆ ಸರ್ಕಾರದಿಂದ ಕಂಡೀಷನ್ಸ್ ಅನ್ನ ಹಾಕಿ ಪರ್ಮಿಷನ್ ಕೊಟ್ಟಿದ್ರ, ಕಂಡೀಷನ್ಸ್ ಗಳನ್ನ ಹಾಕಿ ಅನುಮತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತ, ಷರತ್ತುಬದ್ಧವಾಗಿ ಕೆಲವೊಂದು ಪರ್ಮಿಷನ್ ಅನ್ನ ಕೊಡ್ಲಾಗಿತ್ತ. ಈ ಷರತ್ತನ್ನ ಕೇರ್ಲೆಸ್ ಮಾಡಿದ್ದೇ ಭೀಕರ ಕಾಲ್ ತುಳಿತಕ್ಕೆ ಕಾರಣ ಆಯ್ತಾ? ಇನ್ನೂ ಕೂಡ ಚಿದಂಬರ ರಹಸ್ಯವಾಗಿ ಉಳಿತಾ ಇದೆ. ಏನೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ RCB ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಂತೆ ಒಪ್ಪಿಗೆ ಕೊಟ್ಟಿದ್ಯಾರು, ಪ್ಲಾನ್ ಹಾಕಿದ್ಯಾರು, ಒಪ್ಪಿಗೆಗಿಂತ ಮುಂಚೆ ಕೆಲವೊಂದು ಕಂಡೀಷನ್ಸ್ ಅಪ್ಲೈ ಅನ್ನೋ ರೀತಿಯಲ್ಲಿ ಷರತ್ತುಗಳನ್ನು ಹಾಕಿದ್ರ? ಹೌದು ಅನ್ನೋದಾದ್ರೆ ಏನೆಲ್ಲ ಷರತ್ತು ಇತ್ತು? ಇವೆಲ್ಲವೂ ಕೇವಲ ನಮಗ್ ಗೊತ್ತೇ ಇರ್ಲಿಲ್ಲ, ಅವ್ರು ಬಂದು ಕೇಳಿದ್ರು, ಅದು ಅವ್ರ ಜವಾಬ್ದಾರಿ ಅಂತ ಕಣ್ಣೊರೆಸುವ ತಂತ್ರನ, ಎಸ್ಕೇಪಿಂಗ್ ಮೂವ್ಮೆಂಟ್ಸ್, ಇವೆಲ್ಲವೂ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಹಳ ಡೀಟೇಲ್ಡ್ ಆಗಿ ಹೇಳ್ತೀನಿ ಕೇಳಿ. ಹಾಗಾದ್ರೆ ಒಂದೇ ದಿನ 3 ತನಿಖೆ ಅಂದ್ರು, 11 ಜನ ಸಾವನ್ನಪ್ಪದ ಮೇಲೆ ನ್ಯಾಯಾಂಗ ತನಿಖೆ ಅಂದ್ರು, ಮ್ಯಾಜಿಸ್ಟ್ರೇರಿಯಲ್ ತನಿಖೆ ಅಂದ್ರು. ಇದರ ನಡುವೆ ಇನ್ವೆಸ್ಟಿಗೇಷನ್ ಆಗೋದಾಗ್ಲಿ, ಬಟ್ ಹಿಂದೆ ಏನಾಯ್ತು, ಯಾರು ಪರ್ಮಿಷನ್ ಕೊಟ್ರು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ ಮುಂದಿಡ್ತಾ ಹೋಗ್ತೀವಿ. KSCS ಸೆಲೆಬ್ರೇಷನ್ಗೆ ಸರ್ಕಾರದಿಂದ ಕಂಡೀಷನ್ಸ್ ಬದ್ಧವಾಗಿ ಅನುಮತಿ ಕೊಡ್ಲಾಗಿತ್ತು ಅಂದ್ರೆ ಆ ಕಂಡೀಷನ್ ಗಳನ್ನ ಏನ್ ಹಾಕಿದ್ರು, ಏನೇನಿತ್ತು ಕಂಡೀಷನ್ಗಳು, ಇವೆಲ್ಲವೂ ಕೂಡ ಪೂರ್ವ ನಿಯೋಜಿತರ. ಹಾಗಾದ್ರೆ ಸೆಲೆಬ್ರೇಷನ್ಗೆ ಕಂಡೀಷನ್ಸ್: 1, ವಿಧಾನಸೌಧದ ಪ್ರತಿಮೆ ಮತ್ತು ಉದ್ಯಾನಕ್ಕೆ ಧಕ್ಕೆ ಆಗಬಾರದು. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದರ ವೆಚ್ಚ ನೀವೇ ಭರಿಸಬೇಕು ಅನ್ನುವಂತಹ ಮೊದಲನೇ ಕಂಡೀಷನ್ ವಿಧಾನಸೌಧದ ಪ್ರತಿಮೆ ವಿಚಾರದಲ್ಲಿ. 2ನೇದು, ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಸಂಪೂರ್ಣ ದುರಸ್ತಿ ಮತ್ತು ವೆಚ್ಚವನ್ನ ಭರಿಸಬೇಕು. ಅಂದ್ರೆ ಡ್ಯಾಮೇಜ್ ಆಗಬಾರ್ದು ಆಸ್ತಿಗೆ ಅಂತ. ಅನಾಹುತ ಸಂಭವಿಸಿದಲ್ಲಿ ಸಂಪೂರ್ಣ ಅದನ್ನ ಸರಿ ಮಾಡಿಸ್ಕೊಡುವಂತಹ ಕೆಲಸವನ್ನ, ಅದರ ವೆಚ್ಚವನ್ನ ನೀವೇ ಭರಿಸಬೇಕಾಗುತ್ತೆ. ಸಂಚಾರ ವ್ಯವಸ್ಥೆಗೆ ಅಡಚಣೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಮತ್ತು ಪೊಲೀಸ್ ಇಲಾಖೆಯ ಜೊತೆಗೆ ಕಂಟಿನ್ಯೂ ಕಮ್ಯುನಿಕೇಶನ್ ಮಾಡ್ತಾ ಇರಿ, ಸಮನ್ವಯತೆ ಇರಲಿ, ಏನೇನು ಆಗ್ತಾ ಇದೆ, ಎಲ್ಲಿ ಬರ್ತಾ ಇದ್ದಾರೆ, ಕ್ರೌಡ್ ಯಾವುದು ಕೂಡ ಸೇರಬಾರ್ದು, ಸಲೀಸಾಗಿ ಸ್ಮೂತ್ ಆಗಿ ಕಾರ್ಯಕ್ರಮ ಆಗಬೇಕು, ಇವೆಲ್ಲವನ್ನು ನೋಡ್ಕೊಳ್ಳಿ. ಕಚೇರಿ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕ್ರಮವನ್ನ ತಗೊಳ್ಬೇಕು, ಕಾರ್ಯಕ್ರಮವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಇವೆಲ್ಲವೂ ಕೂಡ ಸೆಲೆಬ್ರೇಷನ್ಗೆ ಕಂಡೀಷನ್ ಹಾಕ್ಲಾಗಿತ್ತಂತೆ. KSCA ಅವರು ಮತ್ತು RCB ಅವರು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರಲ್ಲ, ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಪರ್ಮಿಷನ್ ಕೇಳಿದ್ರಲ್ಲ, ಅವಾಗ ಇಂತಹ ಕಂಡೀಷನ್ಗಳನ್ನು ಹಾಕಿದ್ರಂತೆ. ಕಾರ್ಯಕ್ರಮ ನಡೆಯುವ ಸ್ಥಳವನ್ನ ಸ್ವಚ್ಛವಾಗಿರಿಸಬೇಕು. ಓಕೆ, ಮುಂದಕ್ಕೇನು? ಪ್ಲಾಸ್ಟಿಕ್ ಬಾಟಲಿ ವಸ್ತುಗಳನ್ನ ನಿಷೇಧಿಸಲಾಗಿದೆ. ಪೇಪರ್, ಒಂದು ಗಾಜಿನ ಗ್ಲಾಸ್ ಅನ್ನ ಬಳಸಬೇಕು. ಇದೆಲ್ಲಾ ಕಂಡೀಷನ್ ಹಾಕಿದ್ದಾರೆ. 3 ಕಾಸಿಗೂ ಬೆಲೆ ಇಲ್ಲ ಈ ಕಂಡೀಷನ್ಗಳು. ಆಗಿದೆಯೇನು, ಜೀವ ಹೋಗಿದ್ದಾವೆ, ಇದ್ರ ಬಗ್ಗೆ ಕಿಂಚಿತ್ತು ಅರಿವು ತಗೊಂಡಿಲ್ಲ ನೋಡಿ. ವಿಧಾನಸೌಧದ ಒಳಗೆ ಗ್ಯಾಸ್ ಸಿಲಿಂಡರ್ ಅನ್ನ ತರುವಂತಿಲ್ಲ, ಏನಾದ್ರೂ ಅದರಿಂದ ಹೆಚ್ಚು ಕಡಿಮೆ ಆದ್ರೆ ಅಂತ. ಸಮಾರಂಭದ 1 ದಿನ ಮುನ್ನ ಸ್ವಚ್ಛತಾ ವೆಚ್ಚ ಅಂತ 10,000 ರೂಪಾಯಿ ಪಾವತಿಸಬೇಕು. ಅಂದ್ರೆ ಡೆಪಾಸಿಟ್ ಮಾಡಿ ಇಟ್ಟಿರ್ಬೇಕು ನೀವು 10,000 ರೂಪಾಯಿ. ನಾಳೆ ಪ್ರೋಗ್ರಾಮ್ ಅಂದ್ರೆ ಇವತ್ತು ಕಾರ್ಯಕ್ರಮ ರದ್ದಾಯ್ತು ಅಂದ್ಕೊಳ್ಳಿ, ಈಗ 10,000 ರೂಪಾಯಿ ಕೊಟ್ಟಿರ್ತೀರಲ್ಲ, ಅದನ್ನೂ ವಾಪಸ್ ಕೊಡಲ್ಲ. ಕಾರ್ಯಕ್ರಮ ರದ್ದಾದ್ರೆ ಮುಂಗಡ ಹಣವನ್ನ ಅಥವಾ ಹಿಂದಿನ ದಿನ 10,000 ಏನ್ ಕಟ್ಟಿರ್ತೀರಿ ಅದನ್ನ ವಾಪಸ್ ಕೊಡಲ್ಲ. ಇಂತಹ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದ್ರಂತೆ. ಹಾಗಾದ್ರೆ ಪ್ರಶ್ನೆ ಕಾಡುವಂಥದ್ದು, ಏನ್ ಕಂಡೀಷನ್ ಹಾಕಿದ್ರು ಅಂತಲ್ಲ, ಪರ್ಮಿಷನ್ ಹೇಗೆ ಕೊಟ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಪರ್ಮಿಷನ್ನೇ ಕೊಟ್ಟಿಲ್ಲ, ಅಲ್ಲಿ ಬಿದ್ದಂತಹ ಹೆಣಗಳಿಗೂ ನಮಗೂ ಸಂಬಂಧವೇ ಇಲ್ಲ. ಅಂಡ್ ಕಾರ್ಯಾಂಗದ ಮೇಲೆ ಬೆರಳನ್ನ ತೋರಿಸಿ ಒಂದಾದ್ಮೇಲೆ ಒಂದು, ಒಬ್ರಾದ್ಮೇಲೆ ಒಬ್ರು ಕೆಲಸದಿಂದ ಒಂದು ಸಸ್ಪೆಂಡ್ ಮಾಡ್ತಾ ಇದ್ರಲ್ಲ, ಹಾಗಾದ್ರೆ ಅದಕ್ಕೂ ಇದಕ್ಕೂ ತಾಳಮೇಳ ಇಲ್ವಾ? ಉತ್ತರವನ್ನ ಕೊಡಬೇಕು ರಾಜ್ಯ ಸರ್ಕಾರ.
ಕಟ್ಟಡಗಳ ಉಪವಿಭಾಗ, ಲೋಕೋಪಯೋಗಿ ಇಲಾಖೆ, ವಿಧಾನಸೌಧ ದೃಢೀಕರಣವನ್ನ ಪಡಿಬೇಕು. ಇಂತಹ ಕೆಲವೊಂದು 10 ಹಲವು ಕಂಡೀಷನ್ಗಳನ್ನ ಹಾಕಿದ್ದಾರೆ. ಇವೆಲ್ಲವೂ ಏನ್ ಗೊತ್ತಾ, ವೆರಿ ಕಾಮನ್ ಕಂಡೀಷನ್. ಅಂದ್ರೆ ಒಂದು ಇಲ್ಲಿ ಗಮನಕ್ಕೆ ನಾವು ತಗೊಳ್ಬೇಕಾಗಿರೋದು, ಇನ್ನು ಮ್ಯಾಚೇ ಶುರುವಾಗಿರ್ಲಿಲ್ಲ, ಆದ್ರೆ ಒಂದು ದಿನದ ಹಿಂದೆಯೇ ಇಂತಹದ್ದೊಂದು ಪರ್ಮಿಷನ್ ಅನ್ನ ಕೇಳಿದರೆ ಸೆಲೆಬ್ರೇಷನ್ಗೆ. ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಒಂದು ಫ್ಯಾನ್ಸಿಗೆ, ಏನ್ ಹೇಳಿ, ಇವೆಲ್ಲವೂ ಫಿಕ್ಸ್ ಅಂದ್ರೆ ಮುಂಚೆನೆ ಫಿಕ್ಸಿಂಗ್ ಆಯ್ತು ಅಂತ ಒಂದು ಪ್ರಶ್ನೆ. ಗೆಲ್ಲಕ್ಕಿಂತ ಮುಂಚೆ ಹೆಂಗ್ರೆ ಸೆಲೆಬ್ರೇಷನ್ ಪರ್ಮಿಷನ್ ಕೇಳ್ತಾರೆ? ಅಂಡ್ ಸರ್ಕಾರಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಅಂದ್ರಲ್ಲ, ಸರ್ಕಾರ ಇಲ್ಲೂ ಸಿಗಾಕೊಳ್ತಾ ಇದೆ. ಹಾಗಾದ್ರೆ ಈ ಕಂಡೀಷನ್ಸ್ನೆಲ್ಲ ಯಾರಿಗೆ ಹಾಕಿದ್ರಿ, ಯಾಕೆ ಹಾಕಿದ್ರಿ? 10,000 ರೂಪಾಯಿ ಮುಂಚೆನೆ ಡೆಪಾಸಿಟ್ ಇರಬೇಕು, ಪ್ಲಾಸ್ಟಿಕ್ ಬಾಟಲ್ನ ಒಳಗೆ ತಗೊಂಡೋಗಂಗಿಲ್ಲ, ಕ್ಲೀನಾಗಿ ಇಟ್ಕೊಳ್ಬೇಕು, ಅಲ್ಲಿರುವಂತಹ ವಸ್ತುಗಳಿಗೆ ಏನಾದರೂ ಹಾನಿ ಆದ್ರೆ ಅದನ್ನ ನೀವೇ ಬರೆಸ್ಕೊಡ್ಬೇಕು, ಎಲ್ಲವೂ ಫೈನ್. ಜೀವ ಹೋಯ್ತಲ್ಲ, ಇದ್ರ ಬಗ್ಗೆ ಯಾಕೆ ಯಾವುದೇ ರೀತಿಯ ಕಂಡೀಷನ್ಸ್ ಇರಲಿಲ್ಲ? ಕ್ರೌಡ್ ಕಂಟ್ರೋಲ್ನ ನೀವೇ ತಗೊಳ್ಬೇಕು, ಕಮ್ಯುನಿಕೇಶನ್ ಸರಿಯಾಗಿರ್ಬೇಕು ಅಂತ ಹೇಳಿಕೆಗೆ ಒಂದು ಕಂಡೀಷನ್ ಎಲ್ಲ ಹಾಕ್ಬಿಟ್ರೆ ಸಾಕಾ? ಕೆಲವೊಂದು ಕಂಡೀಷನ್ಸ್ ಹಾಕಿದ್ರೆ ಸಾಕಾ? ಪಾಲಿಸಿಲ್ಲ ಅಂದ್ರೆ ಯಾರು ಹೊಣೆ ಇದಕ್ಕೆ? ಸೊ ಸರ್ಕಾರದ ಕಳ್ಳಾಟ ಇಲ್ಲಿ ಎದ್ದು ಕಾಣ್ತಾ ಇದೆ ಅಷ್ಟೇ. ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ, ಬಟ್ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ. ಒಂದೇ ತುಂಬಾ ಈಸಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂತ ಅಷ್ಟೇ ಆಗಿರೋದಿಲ್ಲ, ಇನ್ನೇನು ಅಲ್ಲ. ಎಸ್, 11ನೇ ಅಂಶವನ್ನ ಪಾಯಿಂಟ್ ನ ಗಮನಿಸ್ತಾ ಇದ್ರಿ. ಬಹಳ ಪ್ರಮುಖವಾದಂತಹ ಅಂಶ ಇದು. ಒಂದು ವೇಳೆ ಕಾರ್ಯಕ್ರಮದಲ್ಲಿ ಏನಾದ್ರೂ ಅವಘಡ ಸಂಭವಿಸಿದ್ರೆ ಸಂಸ್ಥೆಯೇ ಪೂರ್ಣ ಜವಾಬ್ದಾರಿನ ತಗೊಳ್ಬೇಕು ಅನ್ನುವ ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಹಾಗಾದ್ರೆ ಪೂರ್ಣ ಜವಾಬ್ದಾರಿ ಯಾರ್ದು? KSCA ಮತ್ತು RCB ಹೊತ್ಕೊಳ್ಳುತ್ತಾ? ಪರಿಹಾರ ಅಂತ ಸರ್ಕಾರ 10 ಲಕ್ಷ ಕೊಟ್ಟು ಕೈ ತೊಳ್ಕೊಳ್ತಲ್ಲ, ಅಟ್ಲೀಸ್ಟ್ ಇಲ್ಲಾದ್ರೂ ಜವಾಬ್ದಾರಿ ಹೊರಿಸಿ ಇವ್ರ ಮೇಲೆ. ನೋಡಿ, ಕಂಡೀಷನ್ ಇದೆ. ಕಂಡೀಷನ್ ನಂಬರ್ 11, ಏನಾದ್ರೂ ಅವಘಡಗಳ ಆಗ್ಬಿಟ್ರೆ ನೀವೇ ಅದ್ರ ಹೊಣೆಯನ್ನ ಹೊತ್ಕೊಳ್ಬೇಕು ಅಂತ. ಒಂದಲ್ಲ ಎರಡಲ್ಲ 11 ಜೀವ ಹೋಗಿದೆ. ಅತಿ ದೊಡ್ಡ ಅವಘಡ ಆಗಿದೆ. ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಲ್ಲಿ ಬರ್ದಿಡುವಂತಹ ಅವಘಡ ಆಗಿದೆ. ಹಾಗಾದ್ರೆ ಇದಕ್ಕೆ ಹೊಣೆಯನ್ನ ಯಾರು ಹೊತ್ಕೊಳ್ಬೇಕು? RCB ಮತ್ತು KSCA. FIR ಆಗಿದೆ ಅವ್ರ ಮೇಲೆ. ಕಾರ್ಯಕ್ರಮದಲ್ಲಿ ಅವಘಡ ಸಂಭವಿಸಿದ್ರೆ ಸಂಸ್ಥೆಯೇ ಪೂರ್ಣ ಜವಾಬ್ದಾರಿನ ತಗೊಳ್ಬೇಕು ಅನ್ನುವಂತಹ ಕಂಡೀಷನ್ ಅನ್ನ ಮುಂಚೆಯೇ ಹಾಕಿದ್ದಾರೆ. ಅದಕ್ಕೆ ಇವರು ಸೈನ್ ಕೂಡ ಹಾಕಿದ್ದಾರೆ. ಸೈನ್ ಮಾಡಿದ ಮೇಲೆ ಅವಘಡ ಆಯಿತು, 11 ಜನರ ಹೆಣ ಬಿತ್ತು. ಇನ್ನೂ ಕೂಡ ಮನೆಯಲ್ಲಿ ಕಣ್ಣೀರು ಆರಿಲ್ಲ, ದೀಪ ಉರಿತಾ ಇದೆ, ಹಾಲು ತುಪ್ಪ ಬಿಟ್ಟಿದ್ದಾರೆ 3ನೇ ದಿನ ಅಂತ ಗೊಳೋ ಅಂತ ಅಳ್ತಾ ಇದ್ದಾರೆ. ಕಣ್ಣೆದ್ರಿಗೆ ಬೆಳೆದಂತಹ ಮಕ್ಕಳನ್ನ ಹಿಂಗೆ ಕಳ್ಕೊಬಿಟ್ಟುವಲ್ಲ ಅಂತ. ಓಕೆ, 12ನೇ ಅಂಶ, ವಿದ್ಯುತ್ ಉಪಕರಣ ಅಳವಡಿಸಿದ್ರೆ ವಿದ್ಯುತ್ ಉಪವಿಭಾಗ, ಲೋಕೋಪಯೋಗಿ, ವಿಧಾನಸೌಧ ದೃಢೀಕರಣ ಕಡ್ಡಾಯ. ಅಂದ್ರೆ ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಇಂತಹ ಒಂದೆಲ್ಲ ಕಂಡೀಷನ್ಗಳನ್ನು ಹಾಕ್ತಾರೆ. ಇಲ್ಲೂ ಹಾಕ್ತಾರೆ. ಇಲ್ಲೂ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಅಂಶಗಳು ಏನಿಲ್ಲ ಇಲ್ಲಿ. ನೀವೊಂದು ಎಕ್ಸಾಂಪಲ್ ಗಣಪತಿ ಕೂರಿಸ್ತೀವಿ ಅಂತ ಹೋಗಿ ಪರ್ಮಿಷನ್ ತಗೊಳ್ಳೋಕ್ಕೂ ಕೂಡ ಇಂತಹ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಇಲ್ಲೂ ಅದನ್ನೇ ಹಾಕಿದ್ದಾರೆ. ಏನಾದ್ರೂ ಅಧ್ವಾನ ಆದ್ರೆ, ಡ್ಯಾಮೇಜ್ ಆದ್ರೆ, ಸಮಸ್ಯೆ ಆದ್ರೆ ನೀವೇ ಅದರ ಹೊಣೆಯನ್ನ ಹೊತ್ಕೊಳ್ಬೇಕಾಗತ್ತೆ ಅಂತ. ವಿಧಾನಸೌಧ ಕಟ್ಟಡದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಡ್ರೋನ್ ನಿಷೇಧ. ಕಾರಣ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಇದರ ಜೊತೆಗೆ 10 ಹಲವು ಕಂಡೀಷನ್ಗಳನ್ನ ಹಾಕಿ ಅವತ್ತು ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿದೆ ಸರ್ಕಾರ. ಸೊ ಸರ್ಕಾರ ಸಿಗಾಕೊಂಡಿದೆ ಅಂದ್ರೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿತ್ತಲ್ಲ. ವಿಧಾನಸೌಧ ಕಟ್ಟಡದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಡ್ರೋನ್ ಹಾರಿಸುವಂಗಿರ್ಲಿಲ್ಲ. ಕಾರಣ ಸೆಕ್ಯೂರಿಟಿ ಪರ್ಪಸ್ ಅಷ್ಟೇ, ಇನ್ನೇನು ಅಲ್ಲ. ಸೆಕ್ಯೂರಿಟಿ ಪರ್ಪಸ್ ವಿಚಾರದಲ್ಲಿ ಡ್ರೋನ್ ನಿಷೇಧ ಮಾಡಿರ್ತಾರೆ. ಓಕೆ, ಇಂತಹ 10 ಹಲವು ಕಂಡೀಷನ್ಗಳನ್ನ ಅವತ್ತು ಹಾಕಿದ್ದಾರೆ. ಅಗ್ನಿಶಾಮಕ ಇಲಾಖೆಯಿಂದ ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿ ನಿಯೋಜಿಸಬೇಕು. ಪಾಯಿಂಟ್ ಇರೋದು ಇಲ್ಲಿ. ಎಷ್ಟು ಫೈರ್ ಎಂಜಿನ್ಗಳು ಅವತ್ತಿತ್ತು, ಎಷ್ಟು ಆಂಬ್ಯುಲೆನ್ಸ್ಗಳಿತ್ತು? ಅಟ್ಲೀಸ್ಟ್ ಒಂದೇ ಒಂದು ಪೊಲೀಸರು ಗೊಳೋ ಅಂತ ಕಿರ್ಸ್ತಾ ಇದ್ರು, ಆಂಬ್ಯುಲೆನ್ಸ್ ಕರ್ಸಿ ಉಸಿರುಗಡ್ತಾ ಇದೆ, ಸಾಯ್ತಾ ಇದ್ದಾರೆ ಅಂತ. ಒಂದೇ ಒಂದು ಆಂಬ್ಯುಲೆನ್ಸ್ ಇರಲಿಲ್ಲ, ಒಂದು ಫೈರ್ ಇಂಜಿನ್ ಇರಲಿಲ್ಲ, ಬ್ಯಾರಿಕೇಡ್ ವ್ಯವಸ್ಥೆ ಇರಲಿಲ್ಲ. ಆರೋಗ್ಯ ಇಲಾಖೆಯ ವೈದ್ಯರು ಮತ್ತು ಶುಶ್ರೂಷಕ ಸಿಬ್ಬಂದಿಯನ್ನ ನೇಮಿಸಿರ್ಬೇಕು ಅಂದ್ರೆ ಎಮರ್ಜೆನ್ಸಿ ಪೀರಿಯಡ್ ಏನಾದ್ರೂ ಶುರುವಾಯ್ತು ಅಂದ್ರೆ ಡಾಕ್ಟರ್ಸ್ಗಳಲ್ಲಿ ಇರಬೇಕು ಅಂತ. ಇದ್ಯಾವುದನ್ನು ಕೂಡ ಅವರು ಪಾಲಿಸಿಲ್ಲ. ಕಮ್ಯುನಿಕೇಶನ್ ಗ್ಯಾಪ್, ಕಮ್ಯುನಿಕೇಶನ್ ಪ್ರಾಬ್ಲಮ್ ಎರಡು ಕೂಡ ಎದ್ದು ಕಾಣ್ತಾ ಇದೆ. ಡಾಕ್ಟರ್ಸ್ ಇದ್ರ ಅವತ್ತೆಲ್ಲಾದ್ರೂ ಟೆಂಟ್ ಇನ್ನಿತರ ವ್ಯವಸ್ಥೆಗೆ ಗುತ್ತಿಗೆದಾರರು ಅಥವಾ ಆಯೋಜಕರು ಭದ್ರತೆಗೆ 15 ಲಕ್ಷ ಠೇವಣಿಯನ್ನ ಇಡಬೇಕು. ಓಕೆ, ಇದೆಲ್ಲವೂ ನಮಗೆ ಸಂಬಂಧಪಡಬೇಕಾಗಿರುವಂಥದ್ದು ಅಂಡ್ ನಾವು ಗಮನ ವಹಿಸಬೇಕಾಗಿರುವಂಥದ್ದು, ಪ್ರಶ್ನೆ ಮಾಡಬೇಕಾಗಿರೋದು ಮತ್ತು ಯೋಚನೆ ಮಾಡಬೇಕಾಗಿರೋದು 3 ಅಂಶ. ನಂಬರ್ 1, ಪರ್ಮಿಷನ್ ಅನ್ನ ಹೇಗೆ ಕೊಟ್ರು? ಸರ್ಕಾರಕ್ಕೆ ಮುಂಚೆ ಇದೆಲ್ಲದ್ರ ಬಗ್ಗೆ ಗೊತ್ತಿತ್ತ ಒಂದು. 2ನೇದು, ಅಲ್ಲೇನೇ ಅವಘಡಗಳು ನಡೆದ್ರೂ ಕೂಡ ಈ ಮ್ಯಾನೇಜ್ಮೆಂಟ್ ಅವರೇ ಅದನ್ನ ಹೊತ್ಕೊಳ್ಬೇಕು ಅಂತ ಹೊತ್ಕೊಳ್ಳೋಕೆ ರೆಡಿ ಇದ್ದಾರೆ. ಹಾಗಾದ್ರೆ RCB ಮತ್ತು KSCA ಅವರು ಕಾರ್ಯಕ್ರಮ ಮುಗಿದ
ಬಳಿಕ ಓಕೆ, ವಿಧಾನಸೌಧದ ಆವರಣದಲ್ಲಿ ಜನ ಸೇರಿರೋದ್ರಿಂದ ಪೊಲೀಸ್ ಆಯುಕ್ತರು ಬಿಬಿಎಂಪಿ ಅನುಮತಿಯನ್ನು ಪಡಿಬೇಕಾಗತ್ತೆ. ಇದನ್ನ ಪಡೆದಿದ್ದಾರೆ, ಬಟ್ ಸರಿಯಾದಂತಹ ಒಂದು ತಯಾರಿಗಳಾಗಿರ್ಲಿಲ್ಲ. ವಿಧಾನಸೌಧದ ಆವರಣದಲ್ಲಿ ಜನ ಸೇರ್ತಾರಲ್ಲ, ಪೊಲೀಸ್ ಆಯುಕ್ತರು ಮತ್ತು ಬಿಬಿಎಂಪಿ ಅನುಮತಿ ಬೇಕು. ಬಿಬಿಎಂಪಿ ಅನುಮತಿ ಕೊಟ್ಟಿದೆ, ಬಟ್ ಪೊಲೀಸರು ವಿಧಾನಸೌಧದ ಮುಂದೆ ಇದ್ರು, ಬೇಕಾದಷ್ಟು ಜನ ಪೊಲೀಸರು ಅಲ್ಲಿರ್ಲಿಲ್ಲ, ಸ್ಟೇಡಿಯಂ ಬಳಿ. ಅದಕ್ಕೆ ಕಾಲ್ ತುಳಿತಾ ಆಗಿರೋದಲ್ಲಿ ಇದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಪಾಲಿಸ್ತು ಹಾಗಾದ್ರೆ RCB ಮತ್ತು KSCA? ಎಷ್ಟರ ಮಟ್ಟಿಗೆ ಪಾಲಿಸಿದ್ದಾರೆ? ಪಾಲಿಸಿದಿದ್ರೆ, ಆಂಬ್ಯುಲೆನ್ಸ್ ಜಾಗದಲ್ಲಿದ್ರೆ, ಡಾಕ್ಟರ್ಗಳು ಇದ್ದಿದ್ರೆ, ಫೈರ್ ಎಂಜಿನ್ ಅಲ್ಲಿದ್ದಿದ್ರೆ, ಬ್ಯಾರಿಕೇಡ್ ಅಲ್ಲಿದ್ದಿದ್ರೆ ಇವತ್ತು 11 ಹೆಣಗಳು ರಾಜ್ಯದಲ್ಲಿ ಬೀಳ್ತಾ ಇರಲಿಲ್ಲ. ನಮ್ಮ ಮನೆಯ ಮಕ್ಕಳನ್ನ ನಾವು ಕಳ್ಕೊಳ್ತಾ ಇರಲಿಲ್ಲ. ಸರ್ಕಾರದ್ದು ಕೆಲಸ ಇಲ್ಲಿ ನಾನು ಹೊಡೆದಂಗ್ ಮಾಡ್ತೀನಿ, ನೀನು ಅತ್ತಂಗ್ ಮಾಡುವಂತ FIR ನಾಟಕ ಒಂದು ಕಡೆ, ಮತ್ತೊಂದು ಕಡೆ ಇಷ್ಟೆಲ್ಲ ಕಂಡೀಷನ್ಸ್ನ ಹಾಕಿದ್ದಾರೆ. ನಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಕೂಡ ವರ್ತಿಸಿದೆ. ಹಾಗಾದ್ರೆ ಈಗ ಈ ಎರಡೂ ಸಂಸ್ಥೆಗಳು ಇದನ್ನ ಹೇಗೆ ವಹಿಸ್ಕೊಳ್ಳುತ್ತವೆ, ತಲೆ ಮೇಲೆ ಹೊತ್ಕೊಳ್ಳುತ್ತವೆ, ಕಾದು ನೋಡ್ಬೇಕು.